ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ 16 ವರ್ಷಗಳ ನಂತರ ನನ್ನ ತವರೂರು, ಬಹಳ ಜನಕ್ಕೆ ನಾನು ಯಾವ ನೋಡೋದು ಗೊತ್ತಿಲ್ಲ, ನನ್ನ ತವರೂರು ದಾವಣಗೆರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನನ್ನ ತವರೂರಲ್ಲಿ 16 ವರ್ಷಗಳ ನಂತರ ಪಂಚಪೀಠಾಧೀಶ್ವರರ ಒಂದು ಭವ್ಯ ವೇದಿಕೆಯನ್ನ, ಅವರ ಪಂಚಪೀಠಾಧೀಶ್ವರರ ಭೂ ಕೈಲಾಸವನ್ನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಹಿರಿಯರು ಶಾಮನೂರು ಶಿವಶಂಕರಪ್ಪ ಸಾಹೇಬ್ರಿಗೂ ಅವ್ರ ಕುಟುಂಬದ ವರ್ಗದವ್ರಿಗೂ ಅತೀವ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಮ್ಮ ಕುಟುಂಬದ ಪರವಾಗಿ. ಇವತ್ತು ಚಿಕ್ಕವಳಿದ್ದಾಗ ನೋಡಿದ್ದೆ ನಾನು ಬಹಳಷ್ಟು ಸಮಾರಂಭಗಳಲ್ಲಿ ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿಯನ್ನ ನೋಡ್ತಿದ್ವಿ, ಪಂಚಪೀಠಾಧೀಶ್ವರರ ದರ್ಶನವನ್ನ ನೋಡ್ತಿದ್ವಿ. ಅದಾದ್ಮೇಲೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಎಸ್.ಆರ್. ಕಾಶ್ಯಪ್ನವರ ಕುಟುಂಬದ ಸೊಸೆಯಾಗಿ ಹೋಗಿ ಅಲ್ಲೂ ಕೂಡ ಪಂಚಪೀಠಾಧೀಶ್ವರರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ಸಿಕ್ಕಿದ್ದು ನನ್ನ ಧನ್ಯ ಪುಣ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳು. ಇವತ್ತು ನಮ್ಮ ಮಾವನವರು ಇಲ್ಲದೆ ಇರ್ಬೋದು, ಆದ್ರೆ ಅವರು ಪಂಚಪೀಠಾಧೀಶ್ವರ ಮೇಲೆ ಇಟ್ಟಂತ ಅತೀವವಾದಂತ ಒಂದು ಗೌರವವನ್ನ, ಅವ್ರು ಇಟ್ಟಂತ ಒಂದು ಅಭಿಮಾನವನ್ನ ಇವತ್ತು ಕೂಡ ನಾವು ಕುಟುಂಬದ ವರ್ಗದವರು ಮುಂದುವರಿಸ್ಕೊಂಡ್ ಬಂದಿದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳ ವೇದಿಕೆ ಮೂಲಕ. ನಮ್ಮ ಮಾವನವರ ಪುಣ್ಯ ಸ್ಮರಣೆಗೆ ಇವತ್ತಿಗೂ ಕೂಡ ಅವರನ್ನ ಬರಮಾಡ್ಕೊಳ್ತಾ ಇದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಇವತ್ತು ಹೇಳ್ತೀವಿ 16 ವರ್ಷ ಆದ್ಮೇಲೆ ನಾವು ಪಂಚಪೀಠಾಧೀಶ್ವರ ದರ್ಶನ ತಗೋತಾ ಇದೀವಿ. ನಮ್ಮ ಕೂಡಲ ಸಂಗಮದಲ್ಲಿ 24 ವರ್ಷದ ಹಿಂದೆ ಈ ಒಂದು ಸಮಾರಂಭ ಆಗಿತ್ತು. ನಿನ್ನೆ ನನ್ನ ಪತಿಯವರು ಒಂದು ಆಶೀರ್ವಚನವನ್ನು ಕೊಟ್ಟು ಹೋಗಿದ್ದಾರೆ, ಇವತ್ತು ವಚನವನ್ನ ನೀಡಿದ್ದಾರೆ. ಮುಂದಿನ ದಿನಮಾನದಲ್ಲಿ 1 ವರ್ಷದೊಳಗೆ ಕೂಡಲ ಸಂಗಮದಲ್ಲಿ ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ನಡೆಸ್ತೀವಿ ಅಂತೇಳಿ ಇವತ್ತು ನನಗೂ ಕೂಡ ಅದಕ್ಕೆ ಸಹಮತಿ ಇದೆ. ನಾನು ಕೂಡ ಸಂಪೂರ್ಣವಾದಂತ ಅವರ ಜೊತೆಗೆ ಕೈ ಜೋಡಿಸಿ ಇಲ್ಲಿರುವಂತ ಶಿವಾಚಾರ್ಯರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಆಮಂತ್ರಣವನ್ನ ನೀಡ್ತಾ ಇದ್ದೀನಿ ಬಂಧುಗಳು ಈ ವೇದಿಕೆ ಮೂಲಕ. ಇವತ್ತೆಲ್ಲರೂ ಕೂಡ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನ ಉಳಿಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ. ಇಡೀ ವೀರಶೈವ ಲಿಂಗಾಯತರು ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವನ ಬರಬೇಕಾಗಿದೆ ಬಂಧುಗಳೇ. ಎಲ್ಲಿವರೆಗೂ ನಾವು ಮನೋಭಾವನ ಒಂದೇ ಅಂತೇಳಿ ಬೆಳೆಸ್ಕೊಳ್ಳಲು ಅಲ್ಲಿವರೆಗೂ ಚಿತ್ರಚೂರಾಗಿ ಆಳುವಂತವ್ರು ಬಹಳ ಜನ ಇರ್ತಾರೆ. ಇವತ್ತು ನಾವು ಹೇಳ್ತೀವಿ 16 ವರ್ಷದ ಆದ್ಮೇಲೆ ನಾವು ಪಂಚಪೀಠಾಧೀಶ್ವರನ್ನ ಒಂದೇ ಒಂದು ಸಮ್ಮುಖದಲ್ಲಿ ನೋಡ್ತಾ ಇದೀವಿ, ಒಂದೇ ವೇದಿಕೆಯಲ್ಲಿ ನೋಡ್ತಾ ಇದೀವಿ, 25 ವರ್ಷ ಆದ್ಮೇಲೆ ನೋಡ್ತಾ ಇದೀವಿ ಅಂತೇಳಿ. ಪಂಚಪೀಠಾಧೀಶ್ವರರು ಇವತ್ತು ತಾಯಿಯ ಸ್ವರೂಪ. ನಾವು ಮಕ್ಕಳಾದರೂ ತಾಯಿಗೆ ಬೆಳಗ್ಗೆ ಬಂದು ನೀವು ಕಾರ್ಯಕ್ರಮವನ್ನ ನಮ್ಮ ಊರಲ್ಲಿ ಬರಬೇಕು, ಇವತ್ತು ನಮ್ಮ ಊರಲ್ಲಿ ನಿಮ್ಮ ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡಿಬೇಕು, ನಿಮ್ಮೆಲ್ಲರ ದಿವ್ಯ ಪವನ ಸಾನ್ನಿಧ್ಯವನ್ನ ಅಲ್ಲಿ ಬರಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಅವರಿಗೆ ಮನವಿ ಮಾಡ್ಕೊಂಡು ಬೇಡಿಕೆ ಇಟ್ರೆ ಅವ್ರು ಯಾವತ್ತಿಗೂ ಕೂಡ ಇಲ್ಲ ಅನ್ನಲ್ಲ. ನಮ್ಮ ಒಂದು ಅಚಾತುರ್ಯತನದಿಂದ ನಾವು ಪಂಚಪೀಠಾಧೀಶ್ವರದಿಂದ ಹಲವಾರು ಜನ ದೂರ ಇದ್ದೀವಿ ಅಂತೇಳಿ ಅವರು ದೂರ ಉಳಿದಿದ್ದಾರೆ. ನಾವೇ ವರ್ಷ ಬರಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಬರಮಾಡ್ಕೊಳ್ತಾರೆ. ಹಲವಾರು ಕೆಲವರು ಮಾತಾಡ್ತಾ ಹೇಳಿದ್ರು, ಮಠಗಳು ದುಸ್ಥಿತಿಯಲ್ಲಿದೆ, ಮಠಗಳು ಜೀರ್ಣೋದ್ಧಾರ ಆಗ್ಬೇಕು ಅಂತೇಳಿ. ಕೇವಲ ನಾವು ಹಲವಾರು ಉಪಪಂಗಡಗಳಲ್ಲಿ ಹುಟ್ಟಿರ್ಬೋದು. ಇವತ್ತು ಉಪಪಂಗಡಗಳ ಒಂದು ಏನೋ ಒಂದು ಸಂದರ್ಭ ಬಂದಾಗ ಅದರ ಪರವಾಗಿ ನಿಂದಿರಬೇಕಾಗುತ್ತೆ ಹೊರತು ನಾವೆಲ್ಲರೂ ವೀರಶೈವ ಲಿಂಗಾಯತರು ಅನ್ನೋದು ನಾವು ಗಡಾಖಂಡಿತವಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಬಂಧುಗಳೇ. ಮಠಗಳು ಇದು ಕೇವಲ ವೀರಶೈವರಿಗೆ ಸೀಮಿತ, ಇದು ವೀರತ್ರಿಗೆ ಸೀಮಿತ, ಇದು ಇವರಿಗೆ ಸೀಮಿತ ಅನ್ನೋದಕ್ಕೆ ಬದಲು ಇದು ನಮ್ಮ ಮಠ ಅನ್ನೋದು ಯಾವಾಗ ಬರಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ. ಏನಾದ್ರೂ ಇವತ್ತು ನಾವೆಲ್ಲರೂ ಒಕ್ಕಟ್ಟು ಒಂದೇ ಅನ್ನುವಂಥದ್ದು ಕೇವಲ ಇವತ್ತು ಧರ್ಮವನ್ನ ಉಳಿಸುವಂತ ಕೆಲಸ ವೇದಿಕೆ ಮೇಲಿರುವಂತ ಪಂಚಪೀಠಾಧೀಶ್ವರರ ಒಂದು ಭಾಗ ಆಗಿದ್ರೆ, ಇಲ್ಲಿರುವಂತ ಗಣ್ಯಾತೀತರ ಒಂದು ಭಾಗ ಆಗಿದ್ರೆ ಅದ್ರ ಜೊತೆಗೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾವೆಲ್ಲರೂ ಈ ಒಂದು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದೀವಿ ಅಂತಂದ್ರೆ ಒಂದು ದೊಡ್ಡ ಪುಣ್ಯ, ದೊಡ್ಡ ಭಾಗ್ಯ. ಆ ಒಂದು ಭಾಗ್ಯವನ್ನ ಇವತ್ತು ನಾವು ಸಂಪೂರ್ಣವಾಗಿ ನಿಭಾಯಿಸಬೇಕು. ನಮ್ಮ ಧರ್ಮವನ್ನ, ನಮ್ಮ ಪರಂಪರೆಯನ್ನ, ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಬೇಕಾಗಿದೆ ಬಂಧುಗಳೇ. ಇವತ್ತು ಕೇವಲ 5 ನಿಮಿಷ ಸಮಯವನ್ನ ನೀಡಿದರೆ ನನಗೆ, ಆದ್ರೂ ಕೂಡ ಇವತ್ತು ನಾವೆಲ್ಲರೂ ಬಂದಿರುವಂತದ್ದು ಪಂಚಪೀಠಾಧೀಶ್ವರರ ಆಶೀರ್ವಚನವನ್ನ ಕೇಳೋದಿಕ್ಕೆ, ಅವರ ಒಂದು ಸಾನ್ನಿಧ್ಯವನ್ನ, ಅವರ ಒಂದು ಉಪಸ್ಥಿತಿನ ವೇದಿಕೆ ಮೇಲೆ ಅವರು ಅಲಂಕರಿಸಿರುವುದನ್ನ ನಾವೆಲ್ಲರೂ ಕಣ್ತುಂಬಿಕೊಂಡು ಇವತ್ತು ಅವರ ಆಶೀರ್ವಚನವನ್ನ ನಾವೆಲ್ಲರೂ ಪಡ್ಕೋಬೇಕಾಗಿದೆ. ಇವತ್ತು
ಗುರುವಿನ ಗುಲಾಮನಾಗುವವರೆಗೂ ದೊರೆಯದೆಯ ಮುಕ್ತಿ ಅಂತೇನೆ ಹೇಳ್ತಾರೆ. ನಾವ್ಯಾವತ್ತಿಗೂ ಕೂಡ ಇವತ್ತು ಏನೇ ಒಂದು ದೊಡ್ಡ ಸಾಧನೆ ಮಾಡಿರ್ಬೋದು, ದೊಡ್ಡ ಸ್ಥಾನಮಾನದಲ್ಲಿ ಇರ್ಬೋದು, ಆದ್ರೆ ಯಾವತ್ತು ನಾವು ಗುರುವಿಗೆ ಗುಲಾಮನಾಗ್ತೀವಿ, ಕೊನೆಗೆ ಬರುವಂತದ್ದು ನಾವು ಮಾಡಿರುವಂತ ಶ್ರೀಮಂತಿಕೆ, ನಾವು ಮಾಡಿರುವಂತ ಆಸ್ತಿ, ನಾವು ಪಡೆದಿರುವಂತ ಪದವಿ ಅಲ್ಲ ಬಂಧುಗಳೇ. ನಾವೇನು ಪುಣ್ಯ ಧರ್ಮ ಒಂದು ಕಾರ್ಯಗಳನ್ನ ಮಾಡಿದೀವಿ ಅದು ಮಾತ್ರ ನಮ್ಮ ಜೊತೆಗೆ ಬರುವಂತದ್ದು. ಆ ಪುಣ್ಯದ ಕರ್ಮದ ಒಂದು ಇವತ್ತೇನು ನಮ್ಮ ರೇಣುಕಾಚಾರ್ಯ ಭಾಗವತ್ಪಾದರು ಹೇಳಿದ್ದಾರೆ, ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ನಾವು ನೀವೆಲ್ಲರೂ ಧರ್ಮದಿಂದ ನಡೆಯುವಂತ ಕೆಲಸ ಮಾಡೋಣ. ಸಾಕಷ್ಟು ನಮ್ಮ ತಾಯಂದಿರಲ್ಲಿ ಉಪಸ್ಥಿತರಿದ್ದಾರೆ. ತಾಯಿಯೇ ಮೊದಲ ಪಾಠ ಶಾಲೆ ಅಂತ ಹೇಳ್ತೀವಿ. ಇವತ್ತು ತಾಯಂದಿರಿಂದ ಬರಬೇಕು ಈ ಒಂದು ಪದ್ಧತಿಗಳು. ನಾವ್ಯಾವತ್ತೂ ಕೂಡ ನಾವು ಇಂದಿನ ನಮ್ಮ ಬಾಲ್ಯದಲ್ಲಿ ಪಂಚಪೀಠಾಧೀಶ್ವರ ಒಂದು ಸಾನ್ನಿಧ್ಯವನ್ನ, ಅವರ ಅಡ್ಡಪಲ್ಲಕ್ಕಿ ಮಹೋತ್ಸವನ್ನ, ಅವರ ಆಶೀರ್ವಚನವನ್ನ ಕೇಳ್ತಾ ಎಲ್ಲ ಗುರುಗಳ ಒಂದು ಆಶೀರ್ವಚನ ಕೇಳಿ ಬೆಳೆದಂತವ್ರು. ಇವತ್ತು ನಾವು ತಾಯಿಗಳು ಆ ಪಾಠವನ್ನ ಮನೆಯಲ್ಲಿ ಆಡ್ಕೊಡುವಂತದನ್ನ ರೂಢಿಸ್ಕೋಬೇಕು. ಇವತ್ತು ನಾವೆಲ್ಲರೂ ಕೂಡ ಮಕ್ಕಳಿಗೆ ನಮ್ಮ ಸಂಸ್ಕಾರ, ಲಿಂಗ ಪೂಜೆ, ಇವತ್ತೇನು ಎಲ್ಲರೂ ಕೂಡ ಹೇಳುವಂಥದ್ದು. ಇವತ್ತು ಬಸವಾದಿ ಶರಣರು ಅಣ್ಣ ಬಸವಣ್ಣರು ಕೂಡ ಸಾಕಷ್ಟು ಉಪಪಂಗಡಗಳು ಇದ್ರೂ ಕೂಡ ಅವ್ರು ಇವತ್ತು ಲಿಂಗ ಪೂಜೆ ಮಹತ್ವ ಅಂತ ಹೇಳಿದಂತವ್ರು. ಇವತ್ತು ರೇಣುಕಾಚಾರ್ಯ ಭಾಗವತ್ಪಾದರು ಕೂಡ ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಗಳನ್ನ ಸ್ಥಾಪಿಸೋದ್ರ ಮೂಲಕ ಲಿಂಗವೇ ಶ್ರೇಷ್ಠ ಅಂತೇಳಿ ಹೇಳಿದಂತವ್ರು. ಅಂತವರ ಇವತ್ತು ಮಾರ್ಗದರ್ಶನದಲ್ಲಿ, ಅಂತವರ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡಿಬೇಕಾಗಿದೆ ಬಂಧುಗಳೇ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಏನು ಮುಂದಿನ ದಿನಮಾನದಲ್ಲಿ ಮಾರ್ಗದರ್ಶನವನ್ನ ನೀಡ್ತಾರೆ. ಈಗಾಗಲೇ ಜಾತಿ ಗಣತೆ ಶುರುವಾಗಿದೆ. ಪಂಚಪೀಠಾಧೀಶ್ವರರು ಏನು ನಿರ್ಧಾರವನ್ನ ಜಾತಿ ಗಣತೆಯ ಪರವಾಗಿ ತಗೊಳ್ತಾರೆ. ಯಾಕೆ ಈ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನೇಲಿ ಹೆಣ್ಣು ಮಕ್ಕಳು ಜಾತಿ ಗಣತೆ ಬಂದಾಗ ನಮ್ಮ ಮನೇಲಿ ಗಂಡು ಮಕ್ಳಿಲ್ಲ ಆಮೇಲೆ ಬರ್ರಿ ಅಂತ ಹೇಳ್ಬೇಡ್ರಿ. ಏನು ಒಂದು ನಿರ್ಧಾರವನ್ನ ಮಾಡ್ತಾರೆ ಅದನ್ನೆಲ್ಲರೂ ಕೂಡ ಕಡ್ಡಾಯವಾಗಿ ಬರೆಸುವಂತದ್ದಾಗಬೇಕು. ಇವತ್ತು ನಾವು ಬರೆಸಲಿಲ್ಲ ಅಂತಂದ್ರೆ ಮುಂದಿನ ನಮ್ಮ ಪೀಳಿಗೆಗೆ ವೀರಶೈವ ಲಿಂಗಾಯತ ಧರ್ಮ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಬಯಸಿ ಬಂಧುಗಳೇ. ಇಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ಬರೇ ಗುರುಗಳು ಒಗ್ಗಟ್ಟಾಗಬೇಕು, ಗುರುಗಳು ಒಗ್ಗಟ್ಟಾಗಬೇಕು ಅಂತ ಹೇಳ್ತೀವಿ. ನಾವು ಒಗ್ಗಟ್ಟಾಗದನ್ನ ಮೊದಲು ಕಲಿಬೇಕು ಅಂತ ಹೇಳಿದ್ರೆ ಬಯಸಿ ಬಂಧುಗಳೇ. ನಾವು ಮಾಡ್ತೀವಿ ಇವತ್ತು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಉಪಪಂಗಡ ಜಾತಿಗಳನ್ನ ನಾವು ಮಾಡ್ತೀವಿ, ಗುರುಗಳಲ್ಲ. ನಾವು ಒಗ್ಗಟ್ಟಾಗೋಣ. ನಾವು ಒಗ್ಗಟ್ಟಾದ್ಮೇಲೆ ಗುರುಗಳು ಒಗ್ಗಟ್ಟಿದ್ದೇ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಎತ್ತ ತಾಯಿ ಅಂತ ಹೇಳಿದ್ರೆ ಯಾರೇ ಒಂದು ಮಕ್ಕಳು ತಪ್ಪು ಮಾಡಿದ್ರು ಕೂಡ ಅತ್ತ ಕರ್ಕೊಳ್ಳುವಂತ ಗುಣ ಗುರುಗಳಿಗಿರುತ್ತೆ. ಅಂತ ಸ್ಥಾನದಲ್ಲಿ ಇವತ್ತು ಗುರುಗಳಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ತೋರಿಸಿ ಈ ಒಂದು ಧರ್ಮವನ್ನ ಉಳಿಸೋದ್ರ ಜೊತೆಗೆ ಇವತ್ತು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾರ್ಗವನ್ನ ನೀಡುವಂತ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಸಾವಿರಾರು ಕಿಲೋಮೀಟರ್ ಇವತ್ತು ಜರ್ನಿ ಮಾಡ್ತಾರೆ ಅವರು. ನಾನು ಬಹಳಷ್ಟು ಗುರುಗಳಿಗೆ ಹೇಳಿದ್ದೀನಿ, ಸಾಕಷ್ಟು ಕಾರ್ಯಕ್ರಮಗಳಿಗೆ ಆಷಾಢ ಮಾಸದಲ್ಲಿ ಬೆಂಗಳೂರು ಅಂತ ನಗರದಲ್ಲಿ ನಡೆಯಿತು ಕಾರ್ಯಕ್ರಮಗಳು. ಬೇರೆ ಬೇರೆ ಕಾರಣದಲ್ಲಿ ನಡೆದಾಗ ಪಾಲ್ಗೊಂಡೆ. ಇವತ್ತು ಬೆಂಗಳೂರು ಇದ್ರೆ ನಾಳೆ ರಾಯಚೂರು ಇರ್ತಾರೆ, ಅಲ್ಲಿದ್ರೆ ಆಂಧ್ರ ಪ್ರದೇಶ ಇರ್ತಾರೆ. ಇಷ್ಟೆಲ್ಲ ಯಾಕೆ ಮಾಡ್ಬೇಕು ಅವರು? ನಮ್ಮ ಒಂದು ಧರ್ಮವನ್ನು ಉಳಿಸೋದಕ್ಕೆ, ಮಾನವ ಧರ್ಮವನ್ನ ಉಳಿಸೋದಕ್ಕೆ, ಮಾನವರಿಗೆ ಒಳ್ಳೇದಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಪಂಚಪೀಠಾಧೀಶ್ವರರು ಇವತ್ತು ಸಾವಿರಾರು ಕಿಲೋಮೀಟರ್ ನಮಗೋಸ್ಕರ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವ್ ಇದ್ದಲ್ಲೇ ನಮ್ಮ ಧರ್ಮವನ್ನ ಉಳಿಸುವಂತ ಜವಾಬ್ದಾರಿ ನಮ್ದು. ಹೌದಾ ಅಲ್ವೋ? ಊಟ ಆಗಿಲ್ಲ ಅಂತ ಗೊತ್ತು, ಹೊಟ್ಟೆ ಹಸ್ತಿದೆ ಎಲ್ಲರಿಗೂ ಅಂತಾನು ಗೊತ್ತು. ಹೌದು ಅಂತನಾರ ಬರ್ಬೇಕು, ಇಲ್ಲ ಅಂತನಾರ ಬರ್ಬೇಕು. ಹೌದಾ ಅಲ್ವೋ? ಜೋರಾಗಿ ಹೇಳ್ರಿ, ಹೌದಾ ಅಲ್ವೋ? ಹೌದು ಅಂತಂದ್ರೆ ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ. ಇದು ಸ್ವಲ್ಪ ಕಡಿಮೆ ಆಯ್ತು ವಾಲ್ಯೂಮ್, ಜೋರಾಗಿ ಬರ್ಬೇಕು. ನಮ್ಮ ಶಿವಶಂಕರಣ್ಣವ್ರು ನೋಡ್ರಿ ಎಷ್ಟು ಜೋರ್ ಮಾತಾಡಿದ್ರು. ಇವತ್ತು ಎಲ್ಲರ ಧ್ವನಿ ಗಟ್ಟಿ ಆಗಿದ್ರೆ ಮಾತ್ರ ನಮ್ಮ ಪರಂಪರೆ, ನಮ್ಮ ಧರ್ಮವನ್ನ ನಾವು ಗಟ್ಟಿಯಾಗಿ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಆ ಕಾಲ ಸನ್ನಿಹಿತವಾಗಿರೋದ್ರಿಂದ ತಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ಒಗ್ಗಟ್ಟಾಗಿ ಇವತ್ತು ನಮ್ಮ ಪರಂಪರೆ, ಇಡೀ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನ ಉಳಿಸಿ ಬೆಳೆಸುವಲ್ಲಿ ಮುಂದಿನ ಪೀಳಿಗೆಗೆ ನಾವು ಬರೀ ಪುಸ್ತಕದಲ್ಲಿ ಓದುವಂಥದ್ದು ಆಗ್ಬಾರ್ದು. ನಮ್ಮ ಮಕ್ಕಳು ಮುಂದೂ ಕೂಡ ಪಂಚಪೀಠಾಧೀಶ್ವರ ವೇದಿಕೆ ಮೇಲೆ ಅಲಂಕರಿಸಿದರೆ ಇದು ಇವತ್ತಿಗೆ ಸೀಮಿತ ಇಲ್ಲ, ಇವತ್ತು ಶುರುವಾಗಿದೆ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳವರೆಗೂ ಇನ್ನ ಮುಂದೆ ಹೊರಕೊಂತ ಹೋಗ್ಲಿ ಈ ಒಂದು ಪದ್ಧತಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು, ಕೇವಲ ಕೂಡಲ ಸಂಗಮ ಅಲ್ಲ, ಬೆಂಗಳೂರು ನಗರದಲ್ಲಿ ನಡಿಬೇಕು ಈ ಸಭೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಇವತ್ತು ಮಹಾನಗರದಲ್ಲಿ ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ವಿ ಸೋಮಣ್ಣವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಿದರೆ, ನಂದು ಒಂದು ಮಹಾದಾಸ ಆಗಿದೆ, ಎಲ್ಲ ರಾಜಕಾರಣಿಗಳು ಕೇವಲ
ರಾಜಕಾರಣಿಗಳು ಮಠದ ಭಕ್ತರಲ್ಲ. ಅವರ ಒಂದು ಜವಾಬ್ದಾರಿ ಇವತ್ತು ನಮ್ಮ ಪರಂಪರೆ, ನಮ್ಮ ಧರ್ಮವನ್ನು ಉಳಿಸುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರಂತ ಬೃಹತ್ ನಗರದಲ್ಲಿ ಪ್ರತಿ ಒಂದು ದಿಕ್ಕಿನಲ್ಲೂ ಕೂಡ ಇವತ್ತು ಪಂಚಪೀಠಾಧೀಶ್ವರರ ಭವ್ಯ ವೇದಿಕೆ, ಭವ್ಯ ಮೆರವಣಿಗೆ ನಡಿಬೇಕು ಅನ್ನುವಂಥದ್ದು ನನ್ನ ಆಸೆ. ಇವತ್ತು ನಾನು ಚಿಕ್ಕವಳಾಗಿದ್ರು ಕೂಡ ಏನಾದ್ರೂ ತಪ್ಪು ಮಾತಾಡಿದ್ರೆ ಅದು ಗುರುಗಳ ಪಾದಕ್ಕೆ ಅರ್ಪಿಸಿ, ನಾವೆಲ್ಲಿವರೆಗೂ ನಾವೆಲ್ಲರೂ ಒಗ್ಗಟ್ಟಾಗಲು ನಮ್ಮನ್ನ ಒಡೆದಾಡುವಂತರು ಇದ್ದೇ ಇರ್ತಾರೆ. ಯಾವತ್ತೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ನಾವು ನೀವೆಲ್ಲರೂ ಒಗ್ಗಟ್ಟಾಗೋಣ ಅಂತೇಳಿ ನನ್ನ ಎರಡು ತೊದಲು ನುಡಿಗಳನ್ನ ಪಂಚಪೀಠಾಧೀಶ್ವರಕ್ಕೆ ಪಾದಾರವಿಂದಕ್ಕೆ ಅರ್ಪಿಸಿ ನನ್ನ ಕುಡಿ ನಮನಗಳನ್ನ ಸಲ್ಲಿಸ್ತೀನಿ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಪಂಚಪೀಠಾಧೀಶ್ವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಆಶಿಸ್ತಾ ನನಗೆ ನನ್ನ ಎರಡು ನುಡಿಗಳನ್ನ ಮುಕ್ತಾಯ ಮಾಡ್ತೀನಿ.